ನಾನ್ ನಿಮ್ ಪಿಂಪಲ್. ನಾನು ಯಾಕೆ ಬರ್ತೀನಿ ಅಂತ ಗೊತ್ತಾ ನಿಮ್ಗೆ? ನಿಮ್ಮ ಮುಖದಲ್ಲಿರುವ ರಂಧ್ರಗಳಲ್ಲಿ ಅಂದ್ರೆ ಸ್ಕಿನ್ ಪೋರ್ಸ್ ಅಲ್ಲಿ ಎಣ್ಣೆ, ಮಣ್ಣು, ಸತ್ತ ಚರ್ಮ, ಬ್ಯಾಕ್ಟೀರಿಯಾ ಸೇರ್ಕೊಂಡಾಗ ನಾನು ಬರ್ತೀನಿ. ಅದೆಲ್ಲ ಹೆಂಗಾಗುತ್ತೆ? ನೀವು ಜಾಸ್ತಿ ಸ್ಟ್ರೆಸ್ ತಗೊಂಡಾಗ, ಹಾರ್ಮೋನ್ ಚೇಂಜಸ್ ಆದಾಗ, ಜಂಕ್ ಫುಡ್ ಜಾಸ್ತಿ ತಿಂದಾಗ, ನಿದ್ರೆ ಕಡಿಮೆ ಮಾಡಿದಾಗ, ಹೆಚ್ಚು ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ, ಮತ್ತೆ ಜೆನೆಟಿಕ್ಸ್ ಇಂದ ಕೂಡ ನಾನು ಬರ್ಬೋದು. ಪಿಂಪಲ್ನ ಹೊಡೆದ್ರೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ದಿನಕ್ಕೆ 2 ರಿಂದ 3 ಬಾರಿ ಫೇಸ್ ವಾಶ್ ಮಾಡಿ, ಆಯಿಲ್ ಫ್ರೀ, ಕೆಮಿಕಲ್ ಫ್ರೀ ಕ್ರೀಮ್ಗಳು, ಫೇಸ್ ವಾಶ್ಗಳನ್ನ ಬಳಸಿ, ಹೆಚ್ಚು ನೀರು ಕುಡಿರಿ, ಜಂಕ್ ಫುಡ್ ಕಡಿಮೆ ಮಾಡಿ. ಇನ್ನಷ್ಟು ಸಲಹೆ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೇ, ನಾನು ಮೈಗ್ರೇನ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಬರ್ತೀನಿ ಅಂತ ನನ್ನ ನೀವು ಬೈತೀರಾ. ಬಟ್ ನಾನು ಯಾಕೆ ಬರ್ತೀನಿ ಗೊತ್ತಾ? ನೀವು ತುಂಬ ಸ್ಟ್ರೆಸ್ ತಗೊಂಡಾಗ, ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗ, ಊಟ ತಿಂಡಿ ಕರೆಕ್ಟಾಗಿ ಮಾಡದೇ ಇದ್ದಾಗ, ಹೆಚ್ಚಾಗಿ ನೀರು ಕುಡಿದೇ ಇದ್ದಾಗ, ಹೆಣ್ಮಕ್ಳಲ್ಲಿ ಹಾರ್ಮೋನ್ ಚೇಂಜಸ್ ಇದ್ದಾಗ, ಜೆನೆಟಿಕ್ಸ್ ಫ್ಯಾಕ್ಟರ್ಸ್ ಇದ್ದರೂ ನಾನು ಬರ್ತೀನಿ. ಹಾಗೂ ನೀವು ಹೆಚ್ಚಾಗಿ ಸ್ಕ್ರೀನ್ ಟೈಮ್ ನೋಡದೇ ಇದ್ದಾಗ, ಇನ್ನಷ್ಟು ಕಾರಣಗಳು ಕೆಳಗಡೆ ಬರೆದಿದ್ದೀವಿ ನೋಡಿ. ನಾನು ಬರಲು ತಡಿಬೇಕಂದ್ರೆ ನೀವು ನಿಯಮಿತವಾಗಿ ನಿದ್ದೆ ಮಾಡಬೇಕು, ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಸರಿಯಾದ ಟೈಮಿಗೆ ಊಟ ಮಾಡಿ, ಹೆಚ್ಚಾಗಿ ನೀರು ಕುಡೀರಿ, ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡಿ, ಮತ್ತು ಬೆಳಕು ಮತ್ತು ಶಬ್ದದಿಂದ ದೂರವಿರಿ. ಮತ್ತೆ ನಿಮಗೆ ಯಾವ್ದ್ರಿಂದ ತಲೆನೋವು ಬರ್ತಿದೆ ಅಂತ ಗಮನವಿಟ್ಕೊಂಡು ಅದರಿಂದ ದೂರವಾಗಿರಿ. ನಾವು ಅತಿಯಾದಾಗ ವೈದ್ಯರನ್ನ ಸಂಪರ್ಕಿಸಲು ಮರಿಬೇಡಿ. ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ನಾನು ನಿಮ್ ಮೆದುಳು. ನನಗೆ ನೀರ್ ಕಡಿಮೆ ಆದ್ರೆ ತಲೆನೋವು ಬರುತ್ತೆ. ಒಂದ್ ದಿನದಲ್ಲಿ 2 ರಿಂದ 3 ಲೀಟರ್ ನೀರ್ ಕುಡೀರಿ, ನಿಮ್ ತಲೆನೋವನ್ನ ನಾನು ತೊಲಗಿಸ್ತೀನಿ. ತುಂಬಾ ತಲೆನೋವು ಬಂದಾಗ ಶುಂಠಿ, ಪುದೀನ, ಚಕ್ಕೆ, ಲವಂಗ ಹಾಕಿ ಕುದಿಸಿ ನೀರ್ ಕುಡೀರಿ. 5 ನಿಮಿಷಗಳಲ್ಲಿ ತಲೆನೋವು ಓಡಿ ಹೋಗುತ್ತೆ. ತುಂಬಾ ತಲೆನೋವು ಬಂದಾಗ ಕಾಫಿ ಕುಡೀರಿ, ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತದೆ. ಹಾಗಂತ ಹೆಚ್ಚಾಗಿ ಕುಡಿಬೇಡಿ. ನಾನು ಹೇಳಿರೋದನ್ನ ಫಾಲೋ ಮಾಡಿ. ತಲೆನೋವು ಕಡಿಮೆ ಆಗಿದ್ರೆ ಬೇಗ ಬೇಗ ಫಾಲೋ ಮಾಡಿ, ಪ್ಲೀಸ್ ಪ್ಲೀಸ್.